ಈಗ ಒಂದೊಂದಷ್ಟು ಕೊಲೆಗಳಾದಾಗ ನಮ್ಮಲ್ಲಿ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ, ಒಂದು ಹೆಣ್ಣು ಮಗಳು, ಒಂದಷ್ಟು ಹೆಣ್ಣು ಮಕ್ಕಳು ಅಥವಾ ಒಂದು ಯಾರ್ಯಾರ್ದೋ ಒಂದಷ್ಟು ಕೊಲೆಗಳಾದಾಗ ನಮ್ಮ ಮುಂದೆ ಬರಬೇಕಾಗಿರುವ ಅತಿ ದೊಡ್ಡ ವಿಚಾರ ಮೊದಲಿಗೆ ಸಾಕ್ಷಿ. ಅನುಕಂಪ, ಕಾಳಜಿ, ಹೋರಾಟ ಯಾರು ಬೇಕಾದರೂ ಮಾಡಬಹುದು. ನಿಮಗೆ ನ್ಯಾಯದಾನ ವ್ಯವಸ್ಥೆಯಲ್ಲಿ ಒಂದು ನ್ಯಾಯಾಲಯವನ್ನು ಸಾಸಿವೆ ಕಾಳಿನಷ್ಟು ಅನುಮಾನ ಕೆಡೆಯಿಲ್ಲದ ರೀತಿಯಲ್ಲಿ ಕನ್ವಿನ್ಸ್ ಮಾಡಬೇಕಾದಾಗ ನಿಮ್ಮ ಬಳಿ ಇರೋದು ಅತಿ ದೊಡ್ಡ ಅಸ್ತ್ರ ಅಂದರೆ ಅದು ಸಾಕ್ಷಿ. ಸಾಕ್ಷಿಗಳು ಇಲ್ಲದೆ ನಾವು ಯಾರು ಏನೇ ಮಾತು, ಬರೀ ಬಾಯಿ ಮಾತು, ಲಿಪ್ ಸಿಂಪತಿ, ನಾವು ಪರ ಇದ್ದೀವಿ ತೋರಿಸ್ಕೊಳ್ಳೋದಾಗತ್ತೆ ಹೊರತು ಇನ್ನೇನು ಆಗಲ್ಲ ಅಂಥೇಳಿ. ಬಟ್ ಈ ಕೇಸ್ಗಳಲ್ಲಿ ಇವರೆಲ್ಲ ಮಾತಾಡಿದಾಗ ಅಯ್ಯೋ ಅಮಾಯಕ ಹೆಣ್ಣು ಮಕ್ಕಳಿಗೆ ಈ ಥರದ ಅನ್ಯಾಯ ಆಗಿಬಿಟ್ಟಿದ್ದೇನೋ, ಎಷ್ಟೊಂದು ಜನ ಕಾಣೆ ಆಗಿಬಿಟ್ಟಿದ್ದಾರೇನೋ, ಆ ಲಾಡ್ಜಲ್ಲಿ ಕಾಣೆ ಆಗಿಬಿಟ್ಟಿದ್ದಾರೆ, ಈ ಲಾಡ್ಜಲ್ಲಿ ಕಾಣೆ ಆಗಿಬಿಟ್ಟಿದ್ದಾರೆ, ಸಂಬಂಧಿಕರಿಗೆ ಮಾಹಿತಿನೇ ಕೊಡಲಿಲ್ಲ ಇವರು, ಹಾಗೆ ದಫನ್ ಮಾಡಿಬಿಟ್ಟಿದ್ದಾರೆ, ಸುಟ್ಟುಬಿಟ್ಟಿದ್ದಾರೆ, ಈ ಥರದ್ದೆಲ್ಲ ಬಂದಾಗ SIT ಅದರ ಕಾಲಮಿತಿಯನ್ನು ಮೀರಿ ಅವತ್ತು ಯಾರೋ ಒಂದೊಂದು ಕಾಡು ಪ್ರಾಣಿ ಬಂದುಬಿಟ್ಟಿದ್ದು ಇಲ್ಲೇನೋ ನಾನು ನೋಡಿದ್ದೀನಿ ಅಂದರೂ ತನಿಖೆ ಮಾಡೋ ಸ್ಟೇಜಲ್ಲಿ ಅವ್ರು ಇದ್ದರು. ಅವತ್ತಿಗೆ ಹೌದು ನಾನು ನೋಡಿದ್ದೀನಿ, ಅವತ್ತೆಲ್ಲ ಯಾರೋ ಉಳ್ತಿದ್ರು ಅಂದರೂ ಓಕೆ ಅಂತ ಆ ಮಟ್ಟಕ್ಕೆ ತನಿಖೆ ಮಾಡಿಬಿಟ್ರಲ್ಲ. ಸೊ ಇದೆಲ್ಲ ಆದಮೇಲೆ ಈಗ ಅವರ ಒಂದು ಅಬ್ಸರ್ವೇಷನ್ಸ್ ಏನಿದೆ ಅಂದರೆ, FSL ರಿಪೋರ್ಟು, ಬ್ಯಾಂಕ್ ಖಾತೆಗಳ ಪರಿಶೀಲನೆ, ಎಲೆಕ್ಟ್ರಾನಿಕ್ ಎವಿಡೆನ್ಸು, ಮೆಡಿಕಲ್ ರಿಪೋರ್ಟ್ಗಳು ಎಲ್ಲ ಸಾಕ್ಷ್ಯಾಧಾರ ಸಂಗ್ರಹಿಸಿ ತನಗೆ ಸಿಕ್ಕಿರುವ ಮಾಹಿತಿಯಲ್ಲಿ ಪ್ರಾಥಮಿಕ ವರದಿನಷ್ಟೇ ಸಲ್ಲಿಸಿರೋದು. ಅದರಲ್ಲೇ ಈ 6 ಜನರ ಮೇಲೆ SIT ಬಲವಾದ ಅನುಮಾನವನ್ನು, ಬಲವಾದ ಆರೋಪವನ್ನು ಇವತ್ತಿಗೆ ಮಾಡ್ತಾ ಇದೆ. ಹಣದ ಆಮಿಷ, ಸೊ ಬೆದರಿಕೆ, ಒಂದು ರೀತಿಯಲ್ಲಿ ಸುಳ್ಳು ಹೇಳಿದ್ದಾರೆ ಇವ್ರ ಮುಂದೆ, ನ್ಯಾಯಾಧೀಶರ ಮುಂದೆನೂ ಕತೆ ಕಟ್ಟಿದ್ದಾನೆ, ಈ ಬುರುಡೆ ಚಿಹ್ನೆಯನ್ನು ಕೊಟ್ಬಿಟ್ಟು ಪೊಲೀಸರು ಕಂಪ್ಲೇಂಟ್ ಕೊಡಿಸ್ತಾರೆ, ಈ ಥರದ್ದೆಲ್ಲ ಬರುತ್ತಲ್ಲ. ಇವಾಗ ವಾಟ್ ನೆಕ್ಸ್ಟ್ ಅಂತ ಈಗ ದಿಲೀಪ್ ಜಿ ನೋಡಿ, ಇವಾಗ ಫಸ್ಟ್ ಫೇಸ್ ಏನಿತ್ತು, ಒಂದು ಸಂಸ್ಥೆ ವಿರುದ್ಧ ನಾನು ಕೆಟ್ಟ ಹೆಸರು ತರಬೇಕು ಅಂತ ಹೇಳ್ಬಿಟ್ಟು, ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ನೀವೇನಾರು ಇವಾಗಿಂದ ಯಾವುದೇ ಒಂದು ಇನ್ಫಾರ್ಮೇಶನ್ ನಮ್ಮ ಡಿಜಿಟಲ್ ಮಾಧ್ಯಮ ಮುಖಾಂತರ ಇಮಿಡಿಯೇಟ್ ಎಲ್ಲ ಕಡೆ ವರ್ಲ್ಡ್ ವೈಡ್ ಬಂದ್ಬಿಡುತ್ತೆ. ಒಂದು ಸಂಸ್ಥೆಗೆ ಯಾವ್ದಾದ್ರು ಒಂದು ಹೆಣ್ಣು ವಿಸಿಟ್ ಮಾಡಿದ್ರೆ ಅವಳು ಬರ್ತಾಳೋ ಇಲ್ವೋ ವಾಪಸ್ ಗ್ಯಾರಂಟಿ ಇಲ್ಲ. ಆ ಭಾವನೆನ ಪ್ರತಿಯೊಬ್ಬ ಜನರಲ್ಲೂ ಬಿತ್ತಬೇಕು ಅನ್ನೋದು ಒಂದು ಉದ್ದೇಶ. ಅಂದ್ರೆ ಇಲ್ಲಿ ಹಲವಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದೆ, ಶವನ್ನ ಊತಾಕಿದೀವಿ ಅಂತಂದ್ರೆ, ನಾಳೆ ಯಾರಾದ್ರೂ ನಮ್ಮ ಹೆಂಡತಿ ನಾನು ಫ್ರೀ ಬಸ್ಸು ಹೋಗ್ಬಿಟ್ಟು ಬರ್ತೀನಿ ಧರ್ಮಸ್ಥಳಕ್ಕೆ ಅಂದ್ರೆ ಪ್ರೀತಿ ಮಾಡೋ ಗಂಡ ಯಾವತ್ತೂ ಕಳ್ಸಲ್ಲ. ಸೊ ಅಂದ್ರೆ ಈ ಲಾಸ್ಟ್ ವಾಕ್ಯ ಚೆನ್ನಾಗಿದೆ ನಿಮ್ದು, ಹೇಳಿ. ಸೊ ಈ ವಾಕ್ಯ ಅಂದ್ರೆ ಈ ಇಂಪ್ರೆಷನ್ ಬರ್ಲಿ ಅಂತ ಹೇಳ್ಬಿಟ್ಟು, ಒಂದು ಉದ್ದೇಶ ಇತ್ತು. ಸೊ ಆ ಉದ್ದೇಶ ಏನಕ್ಕೆ, ನಾನು ಒಂದು ಸಂಸ್ಥೆಯ ವಿರುದ್ಧ ಅಪಪ್ರಚಾರ ಮಾಡಲಿಕ್ಕೆ, ಆ ಅಪಪ್ರಚಾರದಿಂದ ಒಂದು ಸಂಸ್ಥೆಗೆ ಒಂದು ಹಾನಿ ಉಂಟು ಮಾಡಲಿಕ್ಕೆ, ಆ ಸಂಸ್ಥೆಗೆ ಎಷ್ಟು ಜನ ಭಕ್ತಾದಿಗಳಿದ್ದಾರೆ ಆಯ್ತಾ, ಅದನ್ನ ನಂಬ್ಕೊಂಡಿದ್ದಾರೆ ಆಯ್ತಾ, ಮತ್ತೆ ಅಲ್ಲೊಂದು ಭಾವನೆ ಇದೆ, ಆ ಸಂಸ್ಥೆಯದೊಂದು ಭಾವನೆ ಇದೆ, ಆ ಭಾವನೆಗೆ ಇದ್ದಂತ ವ್ಯಕ್ತಿಗಳ ಮೇಲೆ ಯಾವ ತರ ನಾವು ಪರಿಣಾಮವನ್ನ ಬೀರ್ಬೋದು. ಅದಾದ್ಮೇಲೆ ಅಕಸ್ಮಾತ್ ಇವಾಗ ಒಂದು ಸ್ಕೆಲಿಟನ್ ಸಿಕ್ತು ಅಂತ ಇಟ್ಕೊಳ್ಳಿ, ಸೊ ಅದಕ್ಕೆ ಏನೋ ಒಂದು ಕತೆ ಕಟ್ಟಿ, ಇಲ್ಲ ಇಂಥದೇ ವ್ಯಕ್ತಿ ಬಂದು ಸತ್ತು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಮಾಡಿದಾಗ, ನೀವು A1 ಆರೋಪಿತರನ್ನ ನೀವು ಚಿನ್ನಯನೇ ಮಾಡ್ತಿದ್ರಿ. A2 ಯಾರು ಅವನು ಹೇಳ್ಬೇಕಲ್ಲ, ಇಂಥವ್ರೆ ಹೇಳ್ಬಿಟ್ಟು ಈ ತರ ಮಾಡಿಸಿದ್ದಾರೆ, ಇಂಥವ್ರೆ ಅತ್ಯಾಚಾರ ಮಾಡಿಸಿದ್ದಾರೆ, ಇಂಥವ್ರೆ ಉಳಿಸಿದ್ದಾರೆ ಅಂತ ಹೇಳ್ಬೇಕಲ್ಲ. A2 ಯಾರು? ಲೆಟ್ ಅಸ್ ಅಸ್ಯೂಮ್ ಒಬ್ಬ ವ್ಯಕ್ತಿ ಅಂತಾನೆ ಹೇಳೋಣ, ಒಬ್ಬ ದೊಡ್ಡ ವ್ಯಕ್ತಿ ಅಂತಾನೆ ಹೇಳೋಣ. ಸೊ ಆ ವ್ಯಕ್ತಿಗೆ ಆಪಾದನೆ ಬಂದಿದ್ದಾಗಿದ್ದಲ್ಲಿ ಏನು ಸಾಕ್ಷಿ, ಬರೀ ಒಂದು ಸ್ಕೆಲಿಟನ್ ಇಟ್ಕೊಂಡು ನೀವು ಕೋರ್ಟಲ್ಲಿ ಚಾರ್ಜ್ ಶೀಟ್ ಹಾಕ್ತೀರಿ. ಆ ಚಾರ್ಜ್ ಶೀಟ್ ಹಾಕಿದ್ಮೇಲೆ ಅದಕ್ಕೊಂದು 40 ಸಾಕ್ಷಿಗಳನ್ನ ಸೃಷ್ಟಿ ಮಾಡಿಕೊಂಡು ಆ ವ್ಯಕ್ತಿಗೆ ಏನಾದ್ರು ಶಿಕ್ಷೆ ಆದ್ರೆ ಯಾವ ಪ್ರಮಾಣದಲ್ಲಿ ಶಿಕ್ಷೆ ಆಗುತ್ತೆ? ಲೈಫ್ ಇಂಪ್ರಿಸನ್ಮೆಂಟ್, ಡೆತ್ ಸೆಂಟೆನ್ಸ್, ಇದು ಮೋರ್ ದೆನ್ 10 years. ಓಕೆ, ಆಯ್ತಾ? ಸೊ ನನ್ನ ಉದ್ದೇಶ, ನಾನು ಏನು ಇಲ್ಲಿ ಹೇಳಿದ್ದೀನಿ, ಈ ಸಂಸ್ಥೆಯ ವಿರುದ್ಧ ಈ ತರ ಚಾರ್ಜ್ ಶೀಟ್ ಹಾಕ್ಲಿ, ಈ ತರ ಸ್ಕೆಲಿಟನ್ ಸಿಗುತ್ತೆ, ಇಲ್ಲ ನಾವೇ ತಂದು ಎಲ್ಲಾರ ಇಡ್ತೀವಿ, ಆ ಸಂಸ್ಥೆಯ ವಿರುದ್ಧ ಚಾರ್ಜ್ ಶೀಟ್ ಆಗ್ಲಿ, ಅವ್ರಿಗೆ ಶಿಕ್ಷೆ ಆಗ್ಬೇಕು, ಶಿಕ್ಷೆ ಆದ್ರೆ ನಮ್ಮ ಉದ್ದೇಶ ಎಲ್ಲ ಈಡೇರುತ್ತೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ BNS ಅಲ್ಲಿ ಕೆಲವೊಂದು ಸೆಕ್ಷನ್ ಇದೆ. ಏನು? ಗಿವಿಂಗ್ ಎ ಫಾಲ್ಸ್ ಎವಿಡೆನ್ಸ್ ಟು ಕಾಸ್ ಇಂಜುರಿ ಟು ಎನಿ ಪರ್ಸನ್. ಓಕೆ, ದಟ್ ಇಸ್ ಅನ್ ಅಫೆನ್ಸ್. ಮರ್ಯಾದೆ ತೆಗೆಯೋದು. ಹೌದು. ಗಿವಿಂಗ್ ಎ ಫಾಲ್ಸ್ ಎವಿಡೆನ್ಸ್ ಬಿಫೋರ್ ದಿ ಪಬ್ಲಿಕ್ ಆಫೀಸರ್ ಟು ಮಿಸ್ಲೀಡ್, ನೋಯಿಂಗ್ ಫುಲ್ಲಿ ದಟ್ ಇಟ್ ಇಸ್ ಅ ಫಾಲ್ಸ್. ಫೈನ್.